ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೂಸ್ ಟ್ರೂ ಟಿಪ್ಸ್. ಹೇಗಿದ್ದೀರಾ ನೀವೆಲ್ಲ? ಹೈಲೈಟರ್ದು ರಿವ್ಯೂ ಮಾಡ್ತಾ ಇದ್ದೀನಿ. ಅದರಲ್ಲಿದ್ದು 2 ಶೇಡ್ ನನಗಿದೆ. ಅಫೋರ್ಡೆಬಲ್ ರೇಂಜಲ್ಲಿದೆ ಇದು ಪ್ರಾಡಕ್ಟ್. ಸೊ ಆಲ್ರೆಡಿ ನಿಮಗೆ ಥಂಬ್ನೇಲ್ ಆ್ಯಂಡ್ ಟೈಟಲಿಂದ ಗೊತ್ತಾಗಿರುತ್ತೆ. ಸೊ ವಿದೌಟ್ ವೇಸ್ಟಿಂಗ್ ಅ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ನಾನು ಈ ವೆಟ್ ಆ್ಯಂಡ್ ವೈಲ್ಡ್ ಅವರದು ಲೋ ಹೈಲೈಟರ್ ಪೌಡರ್ದು ರಿವ್ಯೂ ಮಾಡ್ತಾ ಇದ್ದೀನಿ. ಶೇಡ್ ನಂಬರ್ 1 ಪ್ರೀಷಿಯಸ್ ಪೆಟಲ್ ಆ್ಯಂಡ್ ಶೇಡ್ ನಂಬರ್ 2 ಬ್ಲಾಸಮ್ ಗ್ಲೋ. ಸೊ ಇವಾಗ ಈ 2 ಹೈಲೈಟರಲ್ಲಿ ಯಾವುದು ಚೆನ್ನಾಗಿದೆ, ಯಾವ್ಯಾವ ಸ್ಕಿನ್ ಟೈಪ್ ಅವರಿಗೆ ಯಾವುದು ಚೆನ್ನಾಗಿದೆ ಆ್ಯಂಡ್ ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ನೋಡ್ಕೊಂಡು ಬರೋಣ. ನೀವಿಲ್ಲಿ ನೋಡ್ಬೋದು ಪ್ರೀಷಿಯಸ್ ಪೆಟಲ್ ಆ್ಯಂಡ್ ಬ್ಲಾಸಮ್ ಗ್ಲೋ ಎರಡೂ ಇದೆ ಇಲ್ಲಿ. ಆ್ಯಂಡ್ ಪ್ರೀಷಿಯಸ್ ಪೆಟಲ್ಸ್ ಸ್ವಲ್ಪ ಗೋಲ್ಡ್ ಕಲರಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಆಲ್ರೆಡಿ ಬ್ರೌನ್ಸಿ ಗೋಲ್ಡ್. ಆ್ಯಂಡ್ ಇನ್ನೊಂದು ಬ್ಲಾಸಮ್ ಗೋಲ್ಡ್ ಒಂಥರ ಪಿಂಕಿಶ್ ಸಿಲ್ವರ್ ಕಲರಲ್ಲಿ ಕಾಣಿಸ್ತಾ ಇದೆ. ಇವಾಗ ಫಸ್ಟ್ಗೆ ನಾವಿದ್ರ ಇಂಗ್ರೀಡಿಯೆಂಟ್ ಲಿಸ್ಟ್ ನೋಡ್ಬೋದು, ನೀವಿಲ್ಲಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಶೇಡ್ ನಂಬರನ್ನು ಈ ಥರ ಟಾಪಲ್ಲಿ ಕೊಟ್ಟಿರ್ತಾರೆ ಪ್ರೀಷಿಯಸ್ ಪೆಟಲ್ಸ್. ಇವಾಗ ನೆಕ್ಸ್ಟ್ ನಾವು ಬ್ಲಾಸಮ್ ಗೋಲ್ಡ್ ಇದು ನೋಡೋಣ. ಎರಡರಲ್ಲೂ ನಿಮಗೆ 5.4 ಗ್ರಾಮ್ಸ್ ಕೂಡ ಇಂಗ್ರೀಡಿಯೆಂಟ್ ಲಿಸ್ಟ್ ವಿಡಿಯೋನ ಪಾಸ್ ಮಾಡಿ ನೀವೆಲ್ಲ ಚೆಕ್ ಮಾಡ್ಬೋದು, ಏನಾದರೂ ಅಲರ್ಜೀಸ್ ಏನಾದರೂ ಇದ್ದರೆ. ಆ್ಯಂಡ್ ಇಲ್ಲಿ ಕೂಡ ಕೊಟ್ಟಿದ್ದಾರೆ ನಾಟ್ ಟೆಸ್ಟೆಡ್ ಆನ್ ಎನಿಮಲ್ ಅಂತೇಳಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಮ್ಯಾನುಫ್ಯಾಕ್ಚರ್ ಡೇಟ್, ಎಕ್ಸ್ಪೈರಿ ಡೇಟ್ 2 years ಸಿಗುತ್ತೆ ನಿಮಗೆ ಯೂಸ್ ಮಾಡೋದಕ್ಕೆ. ಆ್ಯಂಡ್ ಇಲ್ಲಿ ನೀವು MRP ನೋಡ್ಬೋದು 499 ಇದೆ. ಇದು ನಿಮಗೆ ತುಂಬಾ ಆಫರ್ ಪ್ರೈಸಲ್ಲಿ ಎಲ್ಲ ಕಡೆ ಸಿಗುತ್ತೆ. ಆ್ಯಂಡ್ ನಾನು ಇದನ್ನು ಎಲ್ಲಿಂದ ಪರ್ಚೇಸ್ ಮಾಡಿದ್ರೆ ಕರೆಕ್ಟಾಗಿ ನೆನಪಿಲ್ಲ. ಆಲ್ರೆಡಿ ನೀವು ನನ್ನ ಹಾಲ್ಸ್ ಎಲ್ಲ ಚೆಕ್ ಮಾಡಿದರೆ ನಿಮಗೆ ಗೊತ್ತಿರ್ಬೋದು. ಇವಾಗ ನೋಡಿ, ನಾನಿಲ್ಲಿ ಓಪನ್ ಮಾಡಿದ್ದೀನಿ. ಇನ್ಸೈಡಲ್ಲಿ ಈ ಥರದೊಂದು ಡಿಸೈನ್ ಕೊಟ್ಟಿರೋದು ಇದರ ಬ್ಯೂಟಿನ ಇನ್ನಷ್ಟು ಎನ್ಹ್ಯಾನ್ಸ್ ಮಾಡುತ್ತೆ. ಇಲ್ಲಿ ನೋಡಿ, ನಾನು ನಿಮಗೆ ಸ್ವಾಚಸ್ ತೋರಿಸ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಕಾಪರಿಶ್ ಒಂಥರ ರೋಸ್ ಗೋಲ್ಡ್ ಕಲರಲ್ಲಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ನಾನು ಹ್ಯಾಂಡ್ ಮೇಲೆ, ಸ್ಕಿನ್ ಮೇಲೆ ಸ್ವಾಚ್ ಮಾಡಿದ್ದೀನಿ. ಇದನ್ನ ಈ ಥರ ಬರುತ್ತೆ ಇದು ಸ್ಕಿನ್ ಮೇಲೆ, ನೀವು ನೋಡ್ಬೋದು. ಪ್ರೀಷಿಯಸ್ ಪೆಟಲ್ ಈ ಥರ ಕಲರಲ್ಲಿದೆ, ರೋಸ್ ಗೋಲ್ಡ್ ಕಲರಲ್ಲಿ. ನೆಕ್ಸ್ಟ್ ಇದು ಬ್ಲಾಸಮ್ ಗೋಲ್ಡ್ ಕೂಡ ನೋಡ್ಬೋದು, ಸೇಮ್ ಪ್ಯಾಕೇಜಿಂಗ್ ಎರಡರದ್ದು ಸೇಮ್ ಇದೆ. ಇದನ್ನ ನೋಡಿ, ಸ್ವಾಚಸ್ ಸ್ವಲ್ಪ ಸಿಲ್ವರಿಶ್ ಪಿಂಕ್ ಅಂತ ಏನು ಹೇಳ್ಬೋದು ನಾವು, ಆ ಥರ ಇದೆ. ಇದ್ರದ್ದು ಕೂಡ ಸ್ವಾಚ್ ನಾನು ಹ್ಯಾಂಡ್ ಮೇಲೆ ಕೊಟ್ಟಿದ್ದೀನಿ, ಸ್ಕಿನ್ ಮೇಲೆ ನೋಡಿ ಹೇಗೆ ಕಾಣುತ್ತೆ ಅಂತ. ಸೊ ಇಲ್ಲಿ ನೀವು ನೋಟಿಸ್ ಮಾಡಬೇಕಾದ ವಿಷಯ ಏನಂದರೆ, ಈ ಕಾಪರ್ ಗೋಲ್ಡ್ ಕಲರ್ ನಾರ್ಮಲ್ ಆಗಿ ಎಲ್ಲ ಸ್ಕಿನ್ ಟೋನಿಗೂ ಸೂಟ್ ಆಗುತ್ತೆ. ಬಟ್ ಈ ಪಿಂಕಿಶ್ ಕಲರ್ ಏನಿದೆ, ಇದನ್ನು ಫೇರ್ ಟು ಮೀಡಿಯಮ್ ಸ್ಕಿನ್ ಟೋನ್ನವರು ಮಾತ್ರ ಯೂಸ್ ಮಾಡಬೇಕು. ಈ ಡಸ್ಕಿ ಸ್ಕಿನ್ ಟೋನ್ ಅವ್ರಿಗೆ ಸ್ವಲ್ಪ ಇದು ವಾಶ್ಔಟ್ ಆಗಿ ಕಾಣುತ್ತೆ. ಸೊ ಡಸ್ಕಿ ಸ್ಕಿನ್ ಟೋನ್ ಇದ್ದವರು ಪ್ರೀಷಿಯಸ್ ಪೆಟಲ್ ಶೇಡ್ನ ಮಾತ್ರ ಯೂಸ್ ಮಾಡಿ ಅಂತೇಳಿ ನಾನಿಲ್ಲಿ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಇದನ್ನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು, ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಇದು. ಆ್ಯಂಡ್ ಸ್ಲೈಟ್ಲಿ ಶಿಮರ್ ಪಾರ್ಟಿಕಲ್ಸ್ ಇದೆ, ಹಾಗಂತೇಳಿ ಇದು ತುಂಬಾ ನೋಟಿಸ್ ಏನೂ ಆಗೋದಿಲ್ಲ. ಸುಮ್ಮಾ ಚೆನ್ನಾಗಿರೋದು, ಬ್ಲಿಂಗಿ ಒಂಥರ ಹೈಲೈಟ್ ಆಗಿರೋದು, ಚೆನ್ನಾಗಿರೋ ಲುಕ್ಕೇ ಕೊಡುತ್ತೆ ಇದು. ಬ್ಲೆಂಡ್ ಕೂಡ ಈಸಿಯಲ್ಲಿ ಆಗುತ್ತೆ. ಹ್ಯಾಂಡ್ಸಿಂದ ಬ್ರಷಲ್ಲಿ ಪೌಡರ್ ಆಗಿರೋದ್ರಿಂದ ಇದು ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಇವಾಗ ಇದ್ರದ್ದು ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೀವು ನೋಡ್ಕೊಂಡು ಬಂದ್ರಿ. ಆ್ಯಂಡ್ ಇದು ಎಲ್ಲ ವೆಬ್ಸೈಟಲ್ಲೂ ಅವೈಲೇಬಲ್ ಇದೆ. ಮಿಂತ್ರಾ ಇರ್ಬೋದು, ಫ್ಲಿಪ್ಕಾರ್ಟ್, ಅಮೆಝಾನ್, ನೈಕಾ, ಪರ್ಪಲ್ ಎಲ್ಲ ಕಡೆ ಅವೈಲೇಬಲ್ ಇದೆ. ಯಾವಾಗ ಆಫರಲ್ಲಿ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ ಆವಾಗ ಇದನ್ನು ಕ್ಯಾಚ್ ಮಾಡೋದು ಮರಿಬೇಡಿ. ಯಾವುದೆಲ್ಲ ಹೈಲೈಟರ್ಸ್ ಪರ್ಚೇಸ್ ಮಾಡ್ತೀನಿ ಎಲ್ಲದು ನಾನು ಕರೆಕ್ಟಾಗಿ ಯೂಸ್ ಮಾಡಿರೋದು, ಯಾವುದು ಚೆನ್ನಾಗಿದೆ ಅದನ್ನೇ. ರ್ಯಾಂಡಮಾಗಿ ಯಾವುದು ಚೀಪ್ ಸಿಗುತ್ತೆ ಅಂತೇಳಿ ಆ ಥರ ನಾನು ಯಾವುದನ್ನು ಪರ್ಚೇಸ್ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಅದರಲ್ಲಿ ಇದು ಕೂಡ ಒಂದು ತುಂಬಾ ಬೆಸ್ಟ್ ಹೈಲೈಟರ್ಸ್. ನೀವು ಎಲ್ಲಿ ಬೇಕಾದರೂ ನೋಡ್ಬೋದು, ತುಂಬಾ ಬೆಸ್ಟ್ ಹೈಲೈಟರ್ಸ್ ಅಂತಲೇ ಹೇಳ್ತಾರೆ ಈ ವೆಟ್ ಆ್ಯಂಡ್ ವೈಲ್ಡ್ ಹೈಲೈಟರ್ಸ್. ನಾರ್ಮಲಾಗಿ ಈ ವೆಟ್ ಆ್ಯಂಡ್ ವೈಲ್ಡ್ ಬ್ರ್ಯಾಂಡ್ ಏನಿದೆ ಇದು ತುಂಬಾ ಒಂಥರ ಅಫೋರ್ಡೆಬಲ್ ರೇಂಜಲ್ಲೂ ಸಿಗುತ್ತೆ, ಬೆಸ್ಟ್ ಕೂಡ ಪ್ರೊವೈಡ್ ಮಾಡ್ತಾನೆ. ಆಲ್ರೆಡಿ ಪೆಲಾಡಿಯೋ ಅವ್ರದ್ದು ನೀವು ಹೈಲೈಟರ್ ರಿವ್ಯೂ ನೋಡಿರ್ಬೋದು, ಅದರ ಥರನೇ ತುಂಬಾ ಸೆಟಲ್ಡ್ ಲುಕ್ ಕೊಡುತ್ತೆ. ಸೊ ನನಗಂತೂ ಇದು ತುಂಬಾ ಇಷ್ಟ ಆಗಿದೆ. ನಾನು ಆಲ್ರೆಡಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಹೈಲೈಟರ್ಸ್ ಅಂದರೆ ನನಗೆ ತುಂಬಾ ಇಷ್ಟ. ಯಾರಿಗೆ ಹೈಲೈಟರ್ಸ್ ಅಂದರೆ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಹೈಲೈಟರ್ಸ್ ಅಂದರೆ ತುಂಬಾ ಇಷ್ಟ. ನಾರ್ಮಲಾಗಿ ಅದರ ವಿಷಯ ಗೊತ್ತಿರಬೇಕು, ಹೈಲೈಟರ್ಸ್ ಅಂದರೆ ಏನು, ಯಾವ ಥರ ಯೂಸ್ ಮಾಡ್ತಾರೆ, ಇದರ ವಿಷಯ ಗೊತ್ತಿದ್ದವರಿಗೆ ಒಮ್ಮೆ ಯೂಸ್ ಮಾಡಿದರೆ ನೀವು ಖಂಡಿತವಾಗ್ಲೂ ಮತ್ತೆ ನಿಮ್ಮದು ಹೈಲೈಟರ್ಸ್ ಯೂಸ್ ಮಾಡಿದ್ರೆ ನಿಮ್ಮ ಮೇಕಪ್ಪೇ ಮುಗಿಯೋದಿಲ್ಲ ಅಂತ ನಾನು ಹೇಳ್ತೀನಿ. ಸೊ ಇಷ್ಟು ಇದ್ರದ್ದು ಕಂಪ್ಲೀಟ್ ಆಗಿ ರಿವ್ಯೂ ನಾನು ಕೊಟ್ಟಿದ್ದೀನಿ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡಿದ್ರೆ ಎಕ್ಸಿಟ್ ಆಗಿಬಿಡಿ ಗೈಸ್. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಜೊತೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಇನ್ನಾದರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.